Hey guys, welcome to my new vlog guys. ಗಾಯ್ಸ್ ನಾವು ಈಗ ಜಸ್ಟ್ ಈ ಕಡೆ ಬಂದೆ ಎಲ್ಲಿ ಅಂದ್ರೆ ಇವತ್ತು ನಾಗಪ್ಪನ ಹಬ್ಬ 3 ತರಬೇಕಾಯ್ತು ನಾಗಪ್ಪನ ಹುದಲದು ಅದಕ್ಕೆ ಈಗ ರೋಡ್ ಹಿಡಿದು ಹೊಂಟೀವಿ ನಾಗಪ್ಪನ ಮೂರ್ತಿ ಸಿಕ್ತು ಫೈನಲಿ ಇಲ್ಲೇ ಬೇಲೆ ಆಗಿತ್ತು ನೋಡಿ ನಾನು ನಮ್ಮ ಮಳೆ ಬಂದೇವಿ ನಾಗಪ್ಪನ ಮೂರ್ತಿ ತೊಗೊಂಡು ಹೊಂಟೇವಿ ಬೇಲೆ ಆಗಿತ್ತು ಈಗ ಹೋಗಿ ಉದಿನ ಕಡ್ಡಿ ಒಂದು ತಂದು ಇದು ನಾಗಪ್ಪನ ಹುದಲು ಅಂತ ತರೋದೀಗ ಬನ್ನಿ ತರಾಕ ನೋಡ್ರಿ ಗಾಯ್ಸ್ ಫೈನಲಿ ನಾವೀಗ ಹುದಲು ತೊಗೊಳಕ್ಕೆ ಬಂದೀವಿ ನಾಗಪ್ಪನ ಮೂರ್ತಿ ಹುದಲು ನಾಗಪ್ಪನ ಮೂರ್ತಿ ತಂದೀವಿ ಇಲ್ಲಿ ಪೂಜೆ ಮಾಡೇವಿ ಇದ ನಾಗಪ್ಪನ ಹುತ್ತು ಈ ಕಡೆ ತಗೊಳ್ಳಿ ಗಣ ಈ ಕಡೆ ಬೇರೆ ಹಾಂ ಇಲ್ಲೇ ತಗಿಂದ ಗಣ ಇತ್ತಾಗಿನ ಸೈಡ್ ತೆಗೆದಿಟ್ಬಿಡು ಸೈಡ್ ತೆಗೆದಿಡ್ಲಿ ಅನ್ನ ಹಾಂ ಅದಂತ ಸೈಡ್ ತೆಗೆದು ಹಾಂ ಅದು ಬೇಡ ನೋಡಿ ಗಾಯ್ಸ್ ಈಗ ನಾಗಪ್ಪನ ಹುದಲು ತೊಗೊಳಕತ್ತೀವಿ ಇಲ್ಲಿ ಬಂದು ಫೋನ್ಯಾಗ ಪೂಜೆ ಮಾಡ್ಬೇಕು ಉದಿನ ಕಡ್ಡಿ ತಂದಿದ್ವಿ ಅಕ್ಕಿ ಕಾಳು ಹಾಕಿ ಪೂಜೆ ಮಾಡಿ ಈಗ ಮುತ್ತು ತೆಗೆದಿಟ್ಕೊಂಡೀವಿ ಈಗ ನಾಗಪ್ಪನ ಹುದಲು ತೊಗೊಳ್ತೀವಿ ಈಗ ತೊಗೊಂಡು ಜಲ್ದಿ ಮನೆಗೆ ಹೋಗಿ ನಾಗಪ್ಪನ ಮಾಡ್ಬೇಕು ಇಲ್ಲ ಮನ್ಯಾಗಿಟ್ಟು ಕೆಲ್ಸಕ್ಕೊಂದು ಹೋಗ್ಬೇಕು ಗಾಯ್ಸ್ ಟೈಮ್ ಒಂದು ಆಗೈತಿ ನಮ್ಮ ಬೈತೇವ್ ಗಾಯ್ಸ್ ಲೇಟಾಗಿ ಬಂದ್ಬಿಟ್ಟೆ ಕರೆನ ಹೇಳೇ ಬೈಸುವಾರೇನ ಮತ್ತು ಇವತ್ತು ನಾ ಏನಾರ ಬರ್ಲಿಕ್ಕಂದ್ರೆ ನೋಡಿ ಎಷ್ಟು ಬೇಕು ನೋಡಿ ನಿನಗೆ ಅಷ್ಟು ಹೋಗೋಣ ಸಣ್ಣ ಒಂದು 3 ಉಂಡಿ ಮಾಡ ನಾ ಇಬ್ಬರಿಗೆ ಒಂದು 2 ಉಂಡಿ ಮಾಡೋಣ ಸಾಕು ಅಲ್ಲಲ್ಲ ಗಣ ಒಮ್ಗಿಲ್ ನಿಂಗೆ ಎಷ್ಟು ಬೇಕು ಅಷ್ಟು ಮಾಡಿ ಎರಡೆರಡು ಮಾಡಿ ಕೈಯಾಗ ಹೆಂಗೆ ಹಿಡ್ಕೊಂಡು ಹೋಕ್ಕಿ ಅಂತ ಗುಂಪಿ ಮಾಡೋಣ ತಳೆ ಹಾಂ ಸರಿ ನೋಡಿ ಗಾಯ್ಸ್ ಈಗ ಫೈನಲಿ ನಮ್ಮದು ನಾಗಪ್ಪನ ಹುದಲು ರೆಡಿ ಆಗತ್ತೆ ನಮ್ಗೆ ಹುದಲ್ ಬೇಕು ಕೆಬ್ರು ಬಾಂಜನ ಬಾ ಸ್ವಲ್ಪ ನಮಗೆ ಭಕ್ತರು ಭಾಳ ಮಂದಿ ಇದಾರೆ ಬಾರಪ್ಪ ಉಂಡೆ ಮಾಡಪ್ಪ ನಮ್ಮ ಪ್ರವೀಣ್ ತೊಗೊಂಡು ಹೊಂಟಿದ್ದ ಪಾಪ ನೀವು ಪೋಯ್ ಹಾಕ್ಲಿ ಅವನ ಪೋಯ್ ನಮ್ಮ ದೋಸ್ತನ ತಮ್ಮಲೆ ನೀವು ಬೀಗ್ರ ಆದ್ರೆ ನಾವೇನು ಮಾಡ್ಬೇಕ ನೀವು ಇವಾಗ ಬೀಗ್ರ ನಾವು ಅವಾಗಿಂದ ನಮ್ಮ ದೋಸ್ತಲ್ಲವ ನಾವು ಯಾವಾಗಿದ್ರು ಬೀಗ್ರಪ್ಪ ಅಲ್ಲ ಅನ್ಬೇಕಾರ ನಿಮ್ಗೆ ಶಾಂಟ್ ಗೊತ್ತ ನಮ್ಮ ಮಾವು ವಿಡಿಯೋ ಐತಿ ಏನೇ ನಮ್ಮ ಮಾತಾಡ್ಬಿಡೋಣ ನೀವು ಬಂದ್ ಮಾಡ್ಯಾನ ಗಾಯ್ಸ್ ಫೈನಲಿ ಈಗ ವಿಡಿಯೋ ಚಲೋ ಮಾಡಿದ್ದೆ ಮುಂಜಾನೆ ಮಾಡಾಕತ್ತ ವಿಡಿಯೋ ಮಧ್ಯಾಹ್ನದ ಬಿಟ್ಟೆ ಈಗ ಚಲೋ ಮಾಡಿದ್ದೆ ಮುಂಜಾನೆ ಹೋಗಿ ನಾಗಪ್ಪನಿಗೆ ಹೋಗಿ ಅಲ್ಲಿ ಹೊತ್ತಕ್ಕೆ ಹೋಗಿ ಹುದಲದು ಅಂದ್ರೆ ಮಣ್ಣದು ತೊಗೊಂಡು ಬಂದು ಇಟ್ಟು ನಾಗಪ್ಪ ಮುತ್ತದು ತಂದು ಇಟ್ಟಾನ ಹೆಂಗೋ ಫ್ರೆಶ್ ಅಪ್ ಆಗಿ ಹೋಗಿದ್ದೆ ಬಂದು ನಾಷ್ಟ ಮಾಡಿ ಅಂಗಡಿಗೆ ಹೋದೆ ನಾ ಅಲ್ಲಿ ಕೆಲ್ಸಕ್ಕೆ ಹೋಗೋನಲ್ಲ ಅಲ್ಲಿ ಅಂಗಡಿಗೆ ಹೋಗಿ ಅಲ್ಲಿ ಒಬ್ರು ಮತ್ತು ಡಾಕ್ಟರ್ದು ಹಾಸ್ಪಿಟ್ಲ್ ಓಪ್ನಿಂಗ್ ಇತ್ತು ಗಾಯ್ಸ್ ಅಲ್ಲಿ ಹೋದ್ವಿ ನಮ್ಮ ಡಾಕ್ಟರ್ ಕೂಡ ಹೋಗಿ ಅಲ್ಲಿ ಹೋಗಿ ಬರ್ಬೇಕಂದ್ರೆ 4 ಗಂಟೆ ಆಯ್ತು ಬಂದು ಒಂದು ತಾಸು ಮುಕ್ಕೊಂಡು ಚಾದು ಕುಡಿದು ಹಾಲು ಇದು ನಾಗಪ್ಪಗೆ ಹಾಲು ಒಯ್ದು ಅಂತಂತಾರೆ ನಾಗರ ಪಂಚಮಿ ಎಲ್ಲ ಒಯ್ದು ಮತ್ತೆ ಹೋದೆ ಅಂಗಡಿಗೆ ಹೋಗಿ ಜಸ್ಟ್ ಈಗ ಬಂದೆ ಊಟ ಮಾಡಿ ಲಾಗ್ ಲಾಗು ಮಾಡಿಲ್ಲ ಅಂತಂದ್ರೆ ಈಗೆಲ್ಲ ಹೇಳತ್ತಾನೆ ಇವತ್ತು ಕೆಲಸ ಅಲ್ಲಿ ಹೋಗೋದು ಸ್ವಲ್ಪ ಬೇರೆ ವರ್ಕ್ ಇತ್ತು ಅವನ್ನೆಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಆರಾಮದೆ ಜಸ್ಟ್ ಊಟ ಮಾಡಿ ಈಗ ಹಾಸಿಗೆ ಹಾಸ್ಕೊಂಡೆ ಮುಖ ಹತ್ತಿದ್ದೆ ಇನ್ನು ಈಗ ಜಸ್ಟ್ ಮಾಡಿದೆ ಈಗ ಮುಕ್ಕೋಬೇಕು ಗೈಸ್ ಇವತ್ತು ಅಡುಗೆ ಬಂದು ನಾಗರ ಪಂಚಮಿ ಎಲ್ಲ ಏನೇನು ಮಾಡ್ಯಾರ ಅಂತ ತೋರಿಸ್ತೀನಿ ಎಲ್ಲಿಟ್ರು ಅಡುಗೆ ಸಾರು ಇಲ್ಲೇ ಇದೆ ಇದು ಮಡಿಕೆ ಕಾಳು ಕಟ್ಲಿ ಕಾಳು ಪಲ್ಯ ರೈಸ್ ಮಡಿಕೆ ಕಾಳು ಕಟ್ಲಿ ಕಾಳು ಪಲ್ಯ ಅಂತಂದ್ರೆ ಕಾಳುಗಳು ಮಾಡ್ತಾರೆ ನೆನೆ ಹಾಕಿಟ್ಟು ಕುದಿಸಿ ಅಂದ್ರೆ ನಾಗರ ಪಂಚಮಿ ದಿನ ಅಲ್ಲ ಬನ್ನಿ ಗಾಯ್ಸಿಗ ನಾ ಇದು ತೋರಿಸ್ತೀನಿ ಏನಂದ್ರೆ ನಾಗಪ್ಪನ ಹೆಂಗೆ ಮಾಡಿ ನಮ್ಮ ಮಮ್ಮಿಯವ್ರು ಮಾಡ್ತಾರೆ ಇದೆ ನೋಡಿ ಗಾಯ್ಸ್ ನಾಗರ ಪಂಚಮಿ ನಾಗಪ್ಪ ಅವರು ಈ ಥರ ಮಾಡಿ ಹಾಲದು ಇದ್ದೇವೆ ಇವು ಜೋಳದಲ್ಲೇ ಮಾಡಿದ್ದು ನೋಡಿ ಗಾಯ್ಸ್ ಇವಕ್ಕೆ ಏನ ಅಂತಾರೆ ಬಟ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದೆ ನಾಗಪ್ಪನ ಮುತ್ತೆ ಈ ಥರ ಮಾಡಿ ಕೊಕ್ಕ ಬತ್ತಿ ಕೋಡ ಬತ್ತಿ ಅಂತಾರೆ ಅವನ್ನದು ಹಾಕಿ ಮಸ್ತ್ ನಾಗಪ್ಪ ಹಾಲು ಎರೆದು ಈಗ ಮುಖ ಹಾಕ್ತೀವಿ ನಾನು ದೌಡ್ ಹೋಗ್ಬೇಕು ಅಂಗಡಿಗೆ ಒಂದು ಈಗ ಸ್ವಲ್ಪ ಟೈಮ್ ಚೇಂಜ್ ಆಗೈತೆ ಗೈಸ್ ಮಾತಾಡೋಕೆ ಬರೋದು
ಡ್ಯಾಡಿ ಸ್ವಲ್ಪ ಗಂಟ್ಲು ಹಿಡ್ಕೊಂಡಂಗೆ ಐತಿ. ಎಲ್ಲೆಲ್ಲ ಗಾಯ್ಸ್ ಅಂಗಡಿ ಮನೆ ಸ್ವಲ್ಪ ಕೊಲ್ಲಾಪುರಿಗೆ ಅದು ಹೋಗಿದ್ನಲ್ಲ, ನೀರು ಅಲ್ಲಿ ಬದಲಾಗಿ ಗಂಟ್ಲು ಸ್ವಲ್ಪ ಇದು ಆಗೈತಿ. ಗುಳಿಗೆ ತೊಗೊಂಡು ಸರಿ ಹೋಗ್ತೈತಿ. ಫುಲ್ ನಿದ್ದೆ ಬಂದವು. ಮೊನ್ನೆ ಕೊಲ್ಲಾಪುರಿಗೆ ಹೋದಾಗ ಅಯ್ಯೋ ಬಾಕ್ಸ್ ಏನ ಕಟ್ಟಾತೆ. ಮೊನ್ನೆ ಕೊಲ್ಲಾಪುರಿಗೆ ಹೋದಾಗ ನಿದ್ದಿನೇ ಗಾಯ್ಸ್. ಯಾಕಂದ್ರೆ ಮಹಾರಾಷ್ಟ್ರ ನಮ್ಮ ಕರ್ನಾಟಕದ ಇದು ದಾಟಿ ಅದೆಲ್ಲ ಟ್ರೈನಾಗ ಮುಕ್ಕೊಂಡ್ರು ಮೊಬೈಲ್ಸ್ ಇವೆಲ್ಲ ಹಾಲ್ ಟಿಕೆಟ್ ಬ್ಯಾಗ್ಸ್ ರೊಕ್ಕ ಅದು ಇಟ್ಕೊಂಡು ಹೋಗಿರ್ತೇವೆ ನಾವು. ದೂರ ಅಂತಂದೆ ಯಾರು ತೊಗೊಂಡು ಹೋಗ್ಯಾರ, ಯಾರ ಕರ್ಕೊಂಡು ಹೋಗ್ಯಾರ ಅಂತ ಹೆದರಿಕೊಂಡಿರ್ತೈತಿ. ಹಿಂಗಾಗಿ ಯಾರು ನಮ್ಮ ಹೋಗಿಲ್ಲ ಗೈಸ್. ಅದ್ರ ಬೇರೆ ಒಬ್ಬರು ಪರಿಚಯ ಆದ್ರೆ ಅವ್ರು ಮುಕ್ಕೊಂಡ್ಮೇಲೆ ನಾವು ಮುಕ್ಕೊಂಡ್ಮೇಲೆ ಅವ್ರು ಮುಕ್ಕೊಂಡು ಹಂಗೆ ಮಾಡ್ಕೊತ ಬಂದ್ವಿ. ಬಟ್ ಅವರು ಈ ಕಡೆ ನಮ್ಮ ಹುಬ್ಳಿ ಕಡೆ ಸಿಕ್ಕರೆ ಹೋಗಿ ಚೆಂದಾಗಿ ಹೋಗಿ ಬಂದೀವಿ. ಬಟ್ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಮಸ್ತ್ ಇತ್ತು ಗೈಸ್. ಭಾಳ ವರ್ಷಗಳ ನಂತರ ನಾನು ಟ್ರೈನ್ ಹತ್ತಿ ಅಷ್ಟು ದೂರ ಜರ್ನಿ ಮಾಡಿದ್ದೆ. ಆದಷ್ಟು ಬೇಗ ಈಗ ನಮ್ಮ ಮಮ್ಮಿಯವ್ರು ಕರ್ಕೊಂಡು ಎಲ್ಲರೂ ಹೋಗ್ಬೇಕಂತಾನೆ ಅಂದ್ರೆ ಟೂರಿಗೆ ಯಾವಾಗ ಕತೆ ಗೊತ್ತಿಲ್ಲ. ಅಂತೂ ನಾಗರ ಪಂಚಮಿನೂ ಮುಗೀತೆ. ನಾಳೆ ಲಾಗ್ನ್ಯಾಗ ಹಾಲು ಒಯ್ಯಿದೆ. ಹಾಲು ಎರಿತಾರೆ ಗೈಸ್. ನಾಗಪ್ಪಗೆ ಹಾಲು ಎರಿತಾರಲ್ಲ ಅದನ್ನು ನಾಳೆ ಲಾಗ್ನ್ಯಾಗ ಬೆಳಗ್ಗೆ ತೋರಿಸಿ. ಈಗ ಸಾಯಂಕಾಲ ಬರೀ ನಂದು ಹೆಂಗಾಯ್ತು ಫೋನ್ ಚಾರ್ಜು ಅಂತಿಲ್ಲ, ಎಲ್ಲ ದೌಡ್ ಅಂತಂದ್ರೆ ಕೆಲಸ ಜಲ್ದಿ ಆತ. ಹಿಂಗಾಗಿ ಏನು ತೋರ್ಸೋಕ್ಕಾಗಲಿಲ್ಲ. ಮಸ್ತಾಗಿ ಹುದುಲತ್ತಂದು ಮಾಡಿ ಹಿಡಿಯೋದು ಆತ. ಈಗ ಒಂದು ಮಕ್ಕೋತಾನೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.